ಆತ್ಮೀಯ ವೀಕ್ಷಕರಿಗೆ ಸಾನ್ವಿ ಪೃಥ್ವಿರಾಜ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ನಾನು ಇವತ್ತು ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಟೀಮನ್ನು ನಾವು ಯಾವ ರೀತಿಯಾಗಿ ಜಾಯಿನ್ ಆಗಿ ನಮ್ಮ ಪ್ರೆಸೆಂಟೇಷನನ್ನು ಅಂದರೆ PPTಗಳನ್ನು ವಿಡಿಯೋಗಳನ್ನು ಯಾವ ರೀತಿಯಾಗಿ ನಾವು ಮೀಟಿಂಗ್ನಲ್ಲಿ ಶೇರ್ ಮಾಡಬೇಕಂತಕ್ಕಂಥದ್ದನ್ನು ಮೊಬೈಲ್ ಮೂಲಕ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಈ ವಿಡಿಯೋ ತಮಗೆ ಇಷ್ಟವಾದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ. ಇನ್ನೊಂದು ತಮ್ಮಲ್ಲಿ ವಿನಂತಿ, ತಾವು ನಮ್ಮ ಚಾನಲ್ಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತಕ್ಕಂಥದ್ದು ಹೇಳ್ತಾ, ಈಗ ನೋಡೋಣ ನಾವು ಯಾವ ರೀತಿಯಾಗಿ ಮೊಬೈಲ್ನಲ್ಲಿ ಮೈಕ್ರೋಸಾಫ್ಟ್ ಟೀಮನ್ನು ಉಪಯೋಗ ಮಾಡಿಕೊಂಡು ನಮ್ಮ ಪ್ರೆಸೆಂಟೇಷನನ್ನು ಯಾವ ರೀತಿಯಾಗಿ ಶೇರ್ ಮಾಡಬೇಕಂತಕ್ಕಂಥದ್ದನ್ನು ನಾವು ನಮಗೆ ಇವಾಗಲೇ ಗೊತ್ತಿರುವ ಹಾಗೆ ನಾವು ಯಾವ ರೀತಿಯಾಗಿ ಒಂದು ಮೈಕ್ರೋಸಾಫ್ಟ್ ಟೀಮನ್ನು ಅಪ್ಲಿಕೇಶನನ್ನು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು ತಮಗೆಲ್ಲರಿಗೂ ತಿಳಿದಿರೋ ವಿಷಯ. ಮತ್ತು ಆ ಒಂದು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕಂತಕ್ಕಂಥದ್ದನ್ನು ತಾವು ನೋಡಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ನೋಡ್ಬೋದು. ಈಗ ನೇರವಾಗಿ ನಾನು ಯಾವ ರೀತಿಯಾಗಿ ಫೈಲ್ಗಳನ್ನು ಶೇರ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ, ನೋಡೋಣ ಬನ್ನಿ. ಏನಾಗಿರುತ್ತೆ ಅಂತಂದರೆ, ನಮಗೆ ಯಾರು ಮೀಟಿಂಗನ್ನು ಆರ್ಗನೈಸ್ ಮಾಡಿರ್ತಾರಲ್ಲ ಅವರು ನಮಗೆ ಒಂದು ಲಿಂಕನ್ನು ಕಳಿಸಿರ್ತಾರೆ. ಆ ಲಿಂಕನ್ನು ನಾವು ಕ್ಲಿಕ್ ಮಾಡಿಕೊಂಡು ಮೈಕ್ರೋಸಾಫ್ಟ್ ಟೀಮನ್ನು ಜಾಯ್ನ್ ಆಗ್ಬೋದು. ಈಗ ನೋಡಿ, ನಾನು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಮೈಕ್ರೋಸಾಫ್ಟ್ ಟೀಮನ್ನು ಜಾಯ್ನ್ ಆಗ್ತೀನಿ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ ಬರುತ್ತೆ, ಕ್ರೋಮ್ ಮತ್ತು ಟೀಮ್ ಅಂತಕ್ಕಂಥದ್ದು. ಟೀಮನ್ನು ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಒನ್ಸ್ ಅಂತಕ್ಕಂಥದ್ದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮಾಡಿದ ನಂತರ ಇಲ್ಲಿ ಈ ರೀತಿ ಇರ್ತಕ್ಕಂಥ ಒಂದು ಪೇಜ್ ಬರುತ್ತೆ. ಸೊ ಜಾಯ್ನ್ ಅನ್ನೋದ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ಇಲ್ಲಿ ನೋಡ್ತಾ ಇದ್ದೀರಾ, ವಿಡಿಯೋ ಇದೆ, ಮೈಕ್ರೋಫೋನ್ ಇದೆ, ವ್ಯಾಲ್ಯೂಮ್ ಇದೆ ಮತ್ತು 3 ಡಾಟ್ ಇದೆ. ಆಮೇಲೆ ನಾವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳು ಬರುತ್ತೆ. ಪುಟ್ ಮಿ ಆನ್ ಹೋಲ್ಡ್, ಶೇರ್, ರೈಸ್ ಹ್ಯಾಂಡ್, ಟರ್ನ್ ಆಫ್ ಇನ್ಕಮಿಂಗ್ ವಿಡಿಯೋ, ಡಯಲ್ ಪ್ಯಾಡ್ ಅಂತಕ್ಕಂಥದ್ದು. ನಮಗೇನು ಮಾಡಬೇಕಾಗಿದೆ ಅಂತಂದರೆ, ನಮ್ಮ ಒಂದು PPTಗಳನ್ನು ನಮ್ಮ ಪ್ರೆಸೆಂಟೇಷನನ್ನು ಶೇರ್ ಮಾಡಬೇಕಾಗಿರೋದ್ರಿಂದ ನಾವೇನು ಮಾಡಬೇಕಂದ್ರೆ ಶೇರ್ನ ಮೇಲೆ ಕ್ಲಿಕ್ ಮಾಡಬೇಕು. ಶೇರ್ನ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳು ಬರುತ್ತವೆ. ಶೇರ್ ಫೋಟೋ, ಶೇರ್ ವಿಡಿಯೋ, ಶೇರ್ ಪವರ್ ಪಾಯಿಂಟ್, ಶೇರ್ ಸ್ಕ್ರೀನ್ ಅಂತಕ್ಕಂಥದ್ದು. ಸೊ ನಾವು ಏನು ಮಾಡಬೇಕಂದ್ರೆ ಶೇರ್ ಸ್ಕ್ರೀನ್ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಸೊ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳು ಓಪನ್ ಆಗಿ ನಾವು ಏನು ಮಾಡ್ಬೋದು ಅಂತಂದರೆ, ನಮ್ಮ ಒಂದು ಶೇರ್ ಅಂತಕ್ಕಂಥ ಸ್ಕ್ರೀನ್ ಕ್ಲಿಕ್ ಮಾಡಿದ ನಂತರ ಮಿನಿಮೈಸ್ ಮಾಡಿಕೊಂಡು ನಾವು ನಮ್ಮ ಒಂದು PPTಗಳನ್ನು ಶೇರ್ ಮಾಡೋದು. ನೋಡ್ತಾ ಇದ್ದೀರಾ, ಈಗ ನಾನು ನನ್ನ PPTಗಳನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ನಾವು ನಮ್ಮ ಪ್ರೆಸೆಂಟೇಷನನ್ನು ನಾವು ಯಾವ ಒಂದು ಫೈಲ್ಗಳನ್ನು ಶೇರ್ ಮಾಡಬೇಕಂತ ಇದ್ದೀವಿ ಅದನ್ನೆಲ್ಲ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಮೊಬೈಲ್ ಮೂಲಕ ಸುಲಭವಾಗಿ ಶೇರ್ ಮಾಡ್ಬೋದು. ಸೊ ಆದ್ಮೇಲೆ ಈ ಒಂದು ವಿಡಿಯೋ ತಮಗೆ ಇಷ್ಟವಾದರೆ ತಾವು ಇದಕ್ಕೊಂದು ಲೈಕ್ ಮಾಡಿ ಹಾಗೂ ವಿಡಿಯೋನ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಅಂತಕ್ಕಂಥದ್ದು ಹೇಳ್ತಾ, ಒಂದು ಈ ಕಿರು ವಿಡಿಯೋವನ್ನು ತಾವು ಇಲ್ಲಿವರೆಗೆ ನೋಡೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.